ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ದಿನೇಶ್ ಗುರುಜಿ. ನನ್ನ ಮೊದಲಿಗೆ ಡಿವೈನ್ ಆಸ್ಟ್ರಾಲಜಿಯಿಂದ ನಾನು ತುಂಬಾ ಕಲಿತೆ. ಅದರಿಂದ ಒಂದು ಡಿವೈನ್ ಸಬ್ಜೆಕ್ಟ್ ನನಗೆ ಸಿಕ್ತು. ಈಗ ಡಿವೈನ್ ಫ್ರೀಕ್ವೆನ್ಸಿ ಇಲ್ಲಿಂದ ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಫಸ್ಟ್ ನಾನು ಗೋಲ್ಡ್ ಸೈಕಲ್ ಇಂದ ಶುರು ಮಾಡ್ತೀನಿ. ಮತ್ತೆ ಫಸ್ಟ್ ಆಫ್ ಆಲ್ ನಾನು ಅಂಜನಾ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನನ್ನ ಸಣ್ಣ ಸಣ್ಣ ಡೌಟ್ಸ್ ಇರಲಿ, ಏನೇ ಇರಲಿ, ಯಾವುದೇ ಟೈಮ್ ಆಗಿರಲಿ, ನನ್ನ ಅಡ್ವೈಸ್ ಮಾಡಿದ್ರು, ನಂಗೆ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು. ಎಲ್ಲ ಈಗಲೂ ಸಹ ನನಗೆ ಏನೇ ತೊಂದರೆ ಇದ್ರು ಜಸ್ಟ್ ಒಂದು ಕಾಲ್ ಮಾಡಿದ್ರೆ ನನಗೆ ಅವ್ರಿಗೆ ಯಾವ್ದು ರೀತಿ ಅಂದರೆ ಅವ್ರ ಹತ್ರ ಸೊಲ್ಯೂಷನ್ ಇಲ್ಲದೆ ಇರೋಂಥ ಪ್ರಾಬ್ಲಮೇ ಇಲ್ಲ. ಆ ಥರ ಆಗ್ಬಿಟ್ಟಿದೆ ನನಗೆ. ಇಟ್ಸ್ ಅನ್ ಏಂಜಲ್ ಫಾರ್ ಮೀ. ನಾನು ಫಸ್ಟ್ ಗೋಲ್ಡ್ ಸೈಕಲ್ ಇಂದ ನಾನು ಶುರು ಮಾಡ್ತೀನಿ. ಗೋಲ್ಡ್ ಸೈಕಲ್ ನಾನು ರನ್ ಮಾಡ್ತಿದ್ದಂಗೆ ನನ್ನ ಬಾಡಿ ಎಲ್ಲ ಒಂಥರ ತುಂಬಾ ಲೂಸ್ ಆಯ್ತು. ಜಸ್ಟ್ ನನಗೆ ಕಾಫ್ ಮಸಲ್ಸ್ ತುಂಬಾ ಟೈಟ್ ಇತ್ತು. ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಹೋಲ್ಡ್ ಮಾಡಿ. ನಾನು ಈವನ್ ಮೆಡಿಟೇಷನ್ ಅಲ್ಲೂ ನಂಗೆ ಹೇಗಪ್ಪ ಮಾಡೋದು ಅಂತ ತುಂಬಾ ಯೋಚನೆ ಮಾಡಿ ಕೂತ್ಕೊಳ್ತಿದ್ದೆ. ಈಗ 2 ಅವರ್ಸ್ ನಾನು ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರು ನಾನು ಯಾವುದೇ ರೀತಿ ಪೇನ್ ಇಲ್ಲ ನನಗೆ. ಆರಾಮಾಗಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಏನ್ ತೊಂದರೆ ಇಲ್ಲ. ಗೋಲ್ಡ್ ಸೈಕಲ್ ಇಂದ ನಂಗೆ ತುಂಬಾ ಅನುಕೂಲ ಆಯ್ತು. ನೆಕ್ಸ್ಟ್ ನನ್ನ ಮಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಳಿಗೆ ಲಾಸ್ಟ್ 4 ಮಂತ್ಸ್ ಬ್ಯಾಕ್ ಅಲ್ಲಿ, ಅಂದ್ರೆ ಲಾಸ್ಟ್ 3 ಮಂತ್ಸ್ ಅವಳಿಗೆ ಪೀರಿಯಡ್ಸ್ ಆಗಿರ್ಲಿಲ್ಲ. ಡಾಕ್ಟರ್ ತೋರ್ಸಿದ್ವಿ, MRI ಮಾಡಿಸಿದ್ವಿ, ಮೆಡಿಕೇಶನ್ಸ್ ಎಲ್ಲ ಕೊಡ್ಸಿದ್ವಿ. ಕೊನೆಗೆ ಬ್ಲೀಡಿಂಗ್ ಆಯ್ತು, ಜಸ್ಟ್ ಅವಳಿಗೆ ಪೀರಿಯಡ್ಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ 2 ಮಂತ್ಸ್ ಆದ್ಮೇಲೆ ದ ಸೇಮ್ ಪ್ರಾಬ್ಲಮ್, ಸ್ಟೊಮಕ್ ಪೇನ್ ಬರ್ತಿದೆ, ಜಸ್ಟ್ ಅಂದ್ರೆ ಅವಳಿಗೆ ಪೀರಿಯಡ್ಸ್ ಆಗ್ತಾ ಇಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ ಶುರುವಾಯ್ತು. ಕೊನೆಗೆ ಅನನ್ಯ ಅವರು ಟೆಸ್ಟಿಮನಿ ಕೇಳಿದ್ಮೇಲೆ ನಾನು ಯಾಕೆ ಯೂಸ್ ಮಾಡಬಾರ್ದು ಅಂತ ಹಾಸ್ಟೆಲ್ ಇದ್ದಾಳೆ ಅವಳು ಕರ್ಕೊಂಡು ಬಂದು ಜಸ್ಟ್ 3 days ಆ ಕಡೆ ಗೋಲ್ಡ್ ಸೈಕಲ್ ರನ್ ಮಾಡಿದೆ, ಈ ಕಡೆ ಮೆಚ್ಯೂರ್ ವುಮೆನ್ ಪ್ರೋಗ್ರಾಮ್ ರನ್ ಮಾಡಿದೆ. ಸೇಮ್ ಟೈಮಲ್ಲಿ ರನ್ ಮಾಡಿದೆ. ಜಸ್ಟ್ 3 days ಅಲ್ಲೇ ಅವಳಿಗೆ ಬ್ಲೀಡಿಂಗ್ ಆಯ್ತು. ಅವಳು ಆರಾಮಾಗಿದ್ಲು. ಅವಳಿಗೆ ಎವ್ರಿ ಮಂತ್ ಆದಾಗ ತುಂಬಾ ಸ್ಟೊಮಕ್ ಪೇನ್ ಬರ್ತಿತ್ತು. ಈ ಸಾರಿ ಆದಾಗ ತುಂಬಾ ಆರಾಮಾಗಿದ್ಲು, ಯಾವುದೇ ಸ್ಟೊಮಕ್ ಪೇನ್ ಬಂದಿಲ್ಲ. ತುಂಬಾ ಚೆನ್ನಾಗಿ ಅವಳಿಗೆ ಅನ್ಸ್ಬಿಡ್ತು, ಅವಳಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ಆಮೇಲೆ ಹಾಸ್ಟೆಲ್ಗೆ ಹೋದ್ಮೇಲೆ ಅವಳಿಗೆ ನೈಟ್ ತುಂಬಾ ಕೆಮ್ಮು ಶುರುವಾಯ್ತು. ಅವಳಿಗೆ ಕೆಮ್ಮು ಶುರುವಾದ್ಮೇಲೆ ಅಮ್ಮ ನನಗೆ ಫೋನ್ ಮಾಡಿ ಈಲಿ ಪ್ರೋಗ್ರಾಮ್ ಹಾಕು, ನಂಗೆ ತುಂಬಾ ಕಾಫ್ ಆಗಿದೆ ಅಂತ. ಇವಳು ಕಾಫ್ಗೆಲ್ಲ ಈಲಿ ಪ್ರೋಗ್ರಾಮ್ ಕೇಳ್ತಿದ್ಯಲ್ಲ ಅಂತ ನಂಗೆ ಆಶ್ಚರ್ಯ ಆಯ್ತು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಕೋಚ್ ಅನಾಲಿಸ್ಗೆ ಹೋಗಿ ರಿಲೀಫ್ ಕಮ್ ಕಾಫ್ ಅಂತ ಹೇಳ್ಬಿಟ್ಟು ನಾನು ಪ್ರೋಗ್ರಾಮ್ ಕೊಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಫೋನ್ ಮಾಡ್ದೆ, ಕೇಳಿದೆ ಹೇಗಮ್ಮ ಆಯ್ತು, ನೈಟ್ ನಿದ್ದೆ ಮಾಡ್ದ ಅಂದ್ರೆ ನಂಗೆ ಒಂಚೂರು ಕಾಫೇ ಬಂದಿಲ್ಲ, ಆರಾಮಾಗಿ ನಿದ್ದೆ ಮಾಡಿದೆ ಅಂತ. ಇಟ್ಸ್ ಎ ಗ್ರೇಟ್. ನಂಗೆ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಮಂತ್ ನನಗೆ ತುಂಬಾ ಟಾನ್ಸಿಲ್ಸ್ ಆಗಿತ್ತು. ಟಾನ್ಸಿಲ್ಸ್ ಯಾವ ಮಟ್ಟಿಗೆ ಅಂದ್ರೆ ಆಂಟಿಬಯೋಟಿಕ್ ತಗೊಂಡ್ರು ಕಮ್ಮಿ ಆಗ್ಲಿಲ್ಲ, ಫುಲ್ ರೆಡ್ನೆಸ್ ಆಗ್ಬಿಟ್ಟಿತ್ತು, ಎಂಜಲ್ ನುಂಗೋದಕ್ಕೂ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನು ಟಾನ್ಸಿಲ್ಸ್ ಹಾರ್ಮೋನಿ ತಗೊಂಡೆ. ಟಾನ್ಸಿಲ್ಸ್ ಹಾರ್ಮೋನಿ ತಗೊಂಡ್ಮೇಲೆ 2 days ಅಲ್ಲಿ ನನಗೆ ಆರಾಮಾಗಿ ರಿಲೀಫ್ ಆಗ್ಬಿಟ್ಟು, ಮೆಡಿಕೇಶನ್ ಎಲ್ಲ ಏನು ತಗೊಂಡಿಲ್ಲ, ಮೆಡಿಕೇಶನ್ ಇಲ್ದ್ರಾನೆ ನಂಗೆ ಕ್ಯೂರ್ ಆಯ್ತು. ದ ಸೇಮ್ ಕಂಡೀಷನ್ ನಾನು ಪ್ರಯಾಗ್ರಾಜ್ಗೆ ಹೋದಾಗ ಲಾಸ್ಟ್ 2 days ಅಲ್ಲಿ ಅಲ್ಲಿರುವಂತ ಥಂಡಿಗೆ ಆಗ್ಲಿ ತುಂಬಾ ಡಸ್ಟ್ ಇತ್ತು, ಡಸ್ಟ್ ಅಲರ್ಜಿ ಆಗ್ಬಿಟ್ಟು ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ನೈಟ್ ನೋಡ್ತೀನಿ ಏನಪ್ಪ ಈಗ ಆಗ್ಬಿಟ್ಟಿದೆ ಅಂತ 3 ಗಂಟೆಯಲ್ಲಿ ಜೊತೆಲಿ ಹಿಲಿ ತಗೊಂಡೋಗಿದ್ದೆ. ಹೀಲಿಯಲ್ಲಿ ಟಾನ್ಸಿಲ್ಸ್ ಹಾರ್ಮೋನಿ ರನ್ ಮಾಡಿದೆ, ಟಾನ್ಸಿಲ್ಸ್ ಪ್ರೋಗ್ರಾಮು. ಮಾರ್ನಿಂಗ್ ಆಗೋಷ್ಟೆಲ್ಲ ಯಾವುದೇ ರೀತಿಯಂತ ಇನ್ಫೆಕ್ಷನ್ಸ್ ಎಲ್ಲ ಆರಾಮಾಗ್ಬಿಟ್ಟೆ. ಇದೊಂಥರ ಮಿರಾಕಲ್ ಆಗ್ಬಿಟ್ಟಿದ್ದು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ಪ್ರಾಸ್ಪೆರಿಟಿ ಪ್ರೋಗ್ರಾಮ್. ಮ್ಯಾಮ್ ಹೇಳ್ದಂಗೆ ನಾನು ಪ್ರಾಸ್ಪೆರಿಟಿ ಪ್ರೋಗ್ರಾಮ್ ಶಾಪಲ್ಲಿ ರನ್ ಮಾಡಕ್ ಶುರು ಮಾಡಿದೆ. ಪ್ರಾಸ್ಪೆರಿಟಿ ಪ್ರೋಗ್ರಾಮ್ ರನ್ ಮಾಡೋದ್ರಿಂದ ಆಲ್ಮೋಸ್ಟ್ 20-30% ನಂಗೆ ಬಿಸ್ನೆಸ್ ಇನ್ಕ್ರೀಸ್ ಆಗಿದೆ. ಪೇಷಂಟ್ಸ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ನಂದು ಮೆಡಿಕಲ್ ಸ್ಟೋರ್ ಇದೆ, ಮತ್ತೆ ಬೇರೆ ಮೆಡಿಸಿನ್ಸ್ ಅಲ್ದಿರಾನು ಬೇರೆ ಎಲ್ಲಾನು ತಗೊಂಡು ಹೋಗ್ತಿದ್ದಾರೆ. ಈಗ ಹೇಗಾಗಿದೆ ನನ್ನ ಕಂಡೀಷನ್ ಅಂದ್ರೆ, ಮೆಡಿಸಿನ್ ತಗೊಳ್ಳಿ, ಪ್ರತಿಯೊಂದು ಕಾಯಿಲೆಗೂ ಮೆಡಿಸಿನ್ ತಗೊಳ್ಳಿ, ಇಂಜೆಕ್ಷನ್ ತಗೊಳ್ಳಿ ಅನ್ನೋದು ಜೊತೆಯಲ್ಲಿ ಫ್ರೀಕ್ವೆನ್ಸಿ ತಗೊಳ್ಳಿ ಅನ್ನೋ ಮಟ್ಟಕ್ಕೆ ನನಗೆ ಬದಲಾವಣೆ ಕಾಣ್ತಾ ಇದ್ದೀನಿ ನಾನು. ಇಟ್ಸ್ ಎ ಗ್ರೇಟ್ ಅಂತ ಅನ್ಸ್ತಿದೆ ನನಗೆ. ನಾನು ಅಂಜನಾ ಮ್ಯಾಮ್ನ ಪ್ರತಿ ಸರಿ ಡೌಟ್ ಕೇಳ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನೊಂದು ಡೌಟ್ ಕೇಳಿದ್ದೆ, ಈಗಲೂ ನೆನಪಿದೆ. ಮ್ಯಾಮ್ ಅಡ್ವರ್ಸ್ ಎಫೆಕ್ಟ್ಸ್ ಏನು ಅಂತ. ನಾವು ಸೈನ್ಸ್ ಸ್ಟೂಡೆಂಟ್ಸ್ಗೆ ತುಂಬಾ ಅದು ಇದು ಯೋಚನೆಗಳು ಜಾಸ್ತಿ, ಇದರಿಂದ ಅಡ್ವರ್ಸ್ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇದೆಯಾ ಅಂತ. ಆ ಮ್ಯಾಮ್ ಒಂದೇ ಮಾತಾಡಿದ್ರು, ಈಗಲೂ ನೆನಪಿದೆ. ಪ್ರಾಸ್ಪರಿಟಿ ಜಾಸ್ತಿ ಆಗುತ್ತೆ, ನೇಮ್ ಅಂಡ್ ಫೇಮ್ ಜಾಸ್ತಿ ಆಗುತ್ತೆ, ಇದೇ ಇದರ ಸೈಡ್ ಎಫೆಕ್ಟ್ಸ್ ಅಂತ. ಇಟ್ಸ್ ರಿಯಲಿ ಟ್ರೂ. ನನಗೆ ತುಂಬಾ ಜನಗಳ ಕಾಂಟ್ಯಾಕ್ಟ್ ಸಿಕ್ಕಿದೆ. ನನಗೆ ಒಂಥರ ಲೈಕ್ ಪ್ರಾಸ್ಪರಿಟಿ ಇನ್ಕ್ರೀಸ್ ಆಗಿದೆ. ನಾವ್ ಏನೇನ್ ಪ್ರಾಜೆಕ್ಟ್ ತಗೊಂಡ್ರು ಅದು ನಮ್ಗೆ ಕೈ ಸೇರ್ತಾ ಇದೆ. ಇಟ್ಸ್ ಎ ಗ್ರೇಟ್ ಜಾಬ್. ನಾನು ಅಂಜನಾ ಮ್ಯಾಮ್ಗೆ ಮತ್ತೆ ದಿನೇಶ್ ಗುರುಗೆ ಮತ್ತೊಮ್ಮೆ ಈ ಡಿವೈನ್ ಫ್ರೀಕ್ವೆನ್ಸಿ ನನಗೆ ಕೊಟ್ಟಿದ್ದಕ್ಕೆ, ಹೀಲಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.
ಓಕೆ. ಜ್ಯೋತಿ ಅವರು ಎಷ್ಟೆಲ್ಲ ಟೆಸ್ಟಿಮೋನಿನ ಶೇರ್ ಮಾಡ್ತೀರಾ ನೀವು. ಓ ಮೈ ಗಾಡ್, ಯಾವಾಗಿಂದ healing ಶುರು? ಸಾಕಷ್ಟಿದೆ ಮ್ಯಾಮ್, ಇಟ್ಸ್ ಅನ್ಕೌಂಟಬಲ್, ನಿಜವಾಗ್ಲು ಅನ್ಕೌಂಟಬಲ್. ಈವನ್ ನಮ್ ಶಾಪ್ ಅಲ್ಲಿ ಹುಡುಗನ್ಗೆ ಡಸ್ಟ್ ಅಲರ್ಜಿ ತುಂಬಾ ಇದೆ. ಅವನ್ಗೆ ಹ್ಮ್. ನಾನು ಮ್ಯಾಗಿಲಿಯಲ್ಲಿ ಚಕ್ರ ಅಟ್ಮಾಸ್ಫಿಯರ್ ಅಲ್ಲಿ ಚಕ್ರ ರನ್ ಮಾಡ್ತಿದ್ದೆ ನಾನು. ಅವನು ದಿನಕ್ಕೆ 4-5 ಮೆಡಿಸಿನ್ ತಗೊಳ್ತಿದ್ದ, ಅಂದ್ರೆ ಲೈಕ್ 4-5 ಟ್ಯಾಬ್ಲೆಟ್ ಫ್ರೀಕ್ವೆಂಟ್ ಆಗಿ ತಗೊಳ್ತಿದ್ದ, ಕಮ್ಮಿ ಆಗ್ಲಿಕ್ಕೆ. ಕೋಲ್ಡ್, ಸೈನಸ್ ಪ್ರಾಬ್ಲಮ್ ಎಲ್ಲ ಇತ್ತು. ಈಗ ಅವನು ಆಲ್ಮೋಸ್ಟ್ ತಗೊಳ್ಳೋದೇ ಸ್ಟಾಪ್ ಮಾಡಿದ್ದಾನೆ. ಮ್ಯಾಗಿಲಿಯಲ್ಲಿ ಚಕ್ರ ಪ್ರೋಗ್ರಾಮ್ ಬಂದ್ ಮಾಡೋದ್ರಿಂದ ಅವನ್ಗೆ ಅದು ಸ್ಟಾಪ್ ಆಗಿದೆ. ವಾವ್ 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 ವಾವ್.